ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಬಟರ್ ಫ್ರೂಟ್ ಸಲಾಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಹೆಚ್ಚಾಗಿ ಬಟರ್ ಫ್ರೂಟ್ ಇಂದ ಮಿಲ್ಕ್ ಶೇಕ್ ಮಾಡಿಕೊಂಡು ಟೇಸ್ಟ್ ಮಾಡಿರ್ತೀರಾ. ಆದರೆ ಇವತ್ತು ನಾನು ವಿಶೇಷವಾಗಿ ಅದು ಆರೋಗ್ಯಕರ ಅಡುಗೆಯಲ್ಲಿ ಈ ಬಟರ್ ಫ್ರೂಟ್ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಈ ಹಿಂದೆ ನಾವು ನಿಮಗೆ ಕಿವಿ ಸಲಾಡ್, ಇನ್ನು ವೆರೈಟಿ ಆದಂಥ ಸಲಾಡ್ಸನ್ನ ಮಾಡೋದನ್ನ ತೋರಿಸಿದ್ವಿ ಅಲ್ವಾ. ಈಗ ನಾವು ಬಟರ್ ಫ್ರೂಟ್ ಸಲಾಡ್ ಮಾಡೋಣ. ಆರೋಗ್ಯಕ್ಕೆ ಏನೇನು ಲಾಭ ಇದೆ ಈ ಬಟರ್ ಫ್ರೂಟ್ ಇಂದ, ಏನೇನು ಪಾಯಿಂಟ್ಸ್ ಇದೆ ಎಲ್ಲ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಬಟರ್ ಫ್ರೂಟ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ನಿಂಬೆ ರಸ, ಮೆಣಸು ಪುಡಿ, ಆಲಿವ್ ಆಯಿಲ್, ಗೋಡಂಬಿ, ದಾಳಿಂಬೆ, ಸೌತೆಕಾಯಿ, ಪಾಲಕ್ ಸೊಪ್ಪು, ಉಪ್ಪು. ಏನಿದು ಸಣ್ಣ ಸಲಾಡ್ ಮಾಡೋದು ತೋರಿಸ್ತೀನಿ ಅಂದು ಉಂಡೆ ಕಟ್ತಿದ್ದಾರೆ ಅಂತ ಯೋಚನೆ ಮಾಡಿದ್ರಾ? ಗ್ರೀನ್ ಕಲರ್ ಇದು ಉಂಡೆ ಅಲ್ಲ, ಬಟರ್ ಫ್ರೂಟ್ ಅಂತ. ಇದರಿಂದ ಆರೋಗ್ಯಕ್ಕೆ ಏನೇನು ಲಾಭ ಇದೆ ಗೊತ್ತಾ ನಿಮಗೆ? ಫಸ್ಟು ಹಾರ್ಟಿಗೆ ತುಂಬ ಒಳ್ಳೆಯದು, ಹಾಗೆ ಕಣ್ಣಿಗೆ ಒಳ್ಳೆಯದು, ಕೊಬ್ಬಿನ ಅಂಶ ಕಡಿಮೆ ಮಾಡುತ್ತೆ, ಇನ್ನು ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಸೊ ಇದನ್ನು ಎಲ್ಲಿ ಬೆಳೀತಾರೆ ಅಂದರೆ ಕೂರ್ಗಲ್ಲಿ ಬೆಳೀತಾರೆ ಹೆಚ್ಚಾಗಿ. ಹಾಗೆ ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಹಾಗೆ ತಿಂತಾರೆ. ಮಿಲ್ಕ್ ಶೇಕ್ ಕೂಡ ಮಾಡ್ತಾರ್ರಿ. ಅದಕ್ಕೆ ನಾನು ಇವತ್ತು ನಿಮಗೆ ಫ್ರೂಟ್ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಈ ಹಣ್ಣನ್ನು ಕಟ್ ಮಾಡ್ತೀರಾ ನೋಡಿ, ತಕ್ಷಣ ಏನಾದರೂ ಅಡುಗೆ ಮಾಡಿಬಿಡಿ, ಇಲ್ಲ ತಿನ್ನೋದಿದ್ರೆ ತಿಂದ್ಬಿಡ್ಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಕಟ್ ಮಾಡಿ ಕಪ್ಪಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಯಾವಾಗ ನೀವು ಇದನ್ನು ಉಪಯೋಗಿಸ್ಬೇಕಂತಿರುತ್ತೋ ಆಗ ಕಟ್ ಮಾಡಿ. ನೋಡಿ ಈ ಥರ ಇರುತ್ತೆ ಇದು, ಮತ್ತಿದು ಬೀಜ. ನೋಡಕ್ಕೆ ಮಾವಿನಕಾಯಿ ಹೆಚ್ಚಿದಾಗ ಕಾಣಿಸ್ತಾ ಇದಲ್ಲ, ನೋಡಿ ಈ ಥರ ತಗೊಂಡ್ಬಿಡ್ಬೇಕು. ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೋಬೇಕು. ಈಗ ಈರುಳ್ಳಿನ ರಾತ್ರಿ ಹೊತ್ತು ತಿನ್ನೋಕೆ ಇಷ್ಟಪಡ್ತಾರೆ. ಏನಕ್ಕಂದರೆ, ಒಂದು ನಿಮ್ಗೇನಾದ್ರು ತುಂಬ ಹೀಟ್ ಆಗಿದ್ದರೆ ಇದು ಹೀಟನ್ನು ಓಡಿಸುತ್ತೆ, ಇನ್ನೊಂದು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾತ್ರಿ ಡಿನ್ನರ್ಗೆಲ್ಲಾದರೂ ಹೋದಾಗ ಈರುಳ್ಳಿನ ಜಾಸ್ತಿ ತಿಂತಾರೆ. ಅದಕ್ಕೆ ಮೊಸರನ್ನ ಕೂಡ ಹೆಚ್ಚಾಗಿ ಬಳಸ್ತಾರೆ ಈರುಳ್ಳಿನ. ಯಾರಿಗಾದ್ರೂ ಜಾಸ್ತಿ ಕೆಮ್ಮಿದ್ರೆ ಅವ್ರಿಗೆ ಬಿಳಿ ಈರುಳ್ಳಿ ಕಷಾಯ ಮಾಡಿಕೊಡ್ತಾರೆ, ಬೇಗ ವಾಸಿ ಆಗುತ್ತೆ ಅಂತ. ಈಗ ಸೌತೆಕಾಯಿ ತಗೊಂಡಿದ್ದೀನಿ, ಸಿಪ್ಪೆ ತೆಗ್ದಿದೆ ಆಲ್ರೆಡಿ. ಸೌತೆಕಾಯಿನ ನೀವು ತುರ್ಕೊಂಡು ತಗೋಬೋದು. ಅದೇನಾಗುತ್ತೆ ಅಂದರೆ ನೀರು ಜಾಸ್ತಿ ಬಿಡುತ್ತೆ ತುರಿದಾಗ. ಅದಕ್ಕೆ ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರು ಚೆನ್ನಾಗಿರುತ್ತೆ. ನಿಮಗೆ ನಾನು ಸೌತೆಕಾಯಿ ಹಾಲುಬಾಯಿ ಮಾಡೋ ತೋರಿಸಿದ್ದೆ ಅಲ್ವಾ, ಚೆನ್ನಾಗಿತ್ತಲ್ಲ? ಇವತ್ತು ಅಷ್ಟೇ ಸಲಾಡ್ಗೆ ಹಾಕ್ತಾ ಇದ್ದೀನಿ, ಇದು ಕೂಡ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಪಾಲಕ್ ಸೊಪ್ಪು. ಇದನ್ನು ನಾನು ತೊಳೆದು ತೊಗೊಂಡಿದ್ದೀನಿ. ಯಾವ ರೀತಿ ಅಂತ ಗೊತ್ತಲ್ವಾ? ಅರಿಶಿಣದ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಬೌಲ್ ತಗೋಬೇಕು. ಈಗ ಎಲ್ಲ ಹೆಚ್ಚಿರುವಂಥ ಪದಾರ್ಥ ಬೌಲ್ಗೆ ಹಾಕಿದ್ದೀನಿ. ನೆಕ್ಸ್ಟು ಆಲಿವ್ ಆಯಿಲ್ ಹಾಕಬೇಕು. ಒಂದೆರಡು ಸ್ಪೂನಷ್ಟು ಹಾಕಿ ನಿಮ್ಗೆ ಗೊತ್ತಲ್ವಾ ಆಲಿವ್ ಆಯಿಲ್ನ ನಾನು ಯಾವಾಗಲೂ ಸಲಾಡ್ ಮಾಡೋ ಟೈಮ್ನಲ್ಲಿ ಬಳಸ್ತೀನಿ ಅಂತ. ಈಗ ನಾನು ಸೋಯಾ ಕಾಳನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಬೇಯಿಸಿರುವಂಥದ್ದು. ಸೋಯಾ ಅಂತೂ ರಿಚ್ ಇನ್ ಪ್ರೋಟೀನ್ಸ್, ಸೊ ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ ಸಲಾಡ್ಗೆ. ನೆಕ್ಸ್ಟು ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ, ಹಾಗೆ ರಕ್ತ ಶುದ್ಧಿ ಕೂಡ ಇರುತ್ತೆ. ಈಗ ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕಿ.
ಗೋಡಂಬಿ ಕೂಡ, ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಬೋದು. ಸೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಮನೇಲಿ ಹಸ್ಬೆಂಡು ಕೆಲವು ಸಾರಿ ಬೈತಾ ಇರ್ತಾರೆ ವೈಫ್ನ, ನೋಡು ನಾನು ಅವ್ರ ಪಾರ್ಟಿಗೆ ಹೋದಾಗ ಇಂಥ ಸಲಾಡ್ ತಿಂದಿದ್ದೆ ಅಂಥ ಸಲಾಡ್ ತಿಂದಿದ್ದೆ, ನಿಂಗೇನಾದರೂ ಹೇಳಿದರೆ ಕೋಸಂಬರಿ ಒಂದು ಮಾಡಿಕೊಡ್ತೀಯಾ ಅಂತ. ಆ ಥರ ಬೈಸ್ಕೋಬಾರ್ದು. ಅಂದರೆ ನೀವೇನು ಮಾಡಬೇಕು, ನಾನು ತೋರಿಸುವಂಥ ಒಳ್ಳೊಳ್ಳೆ ಸಲಾಡನ್ನು ಕಲ್ತ್ಕೊಂಡಿರ್ಬೇಕಾಗತ್ತೆ. ಇವತ್ತಂತೂ ನಾನು ನಿಮಗೆ ಆರೋಗ್ಯಕರವಾದಂಥ ಸಲಾಡ್ ಹೇಳ್ಕೊಡ್ತಾ ಇದ್ದೀನಲ್ವಾ, ಹಾಗೆ ಏನೇನು ಲಾಭ ಅಂತಲೂ ಹೇಳಿದೆ ನಿಮಗೆ. ಈಗ ಇದನ್ನೇನು ಮಾಡಬೇಕು, ಒಂದು ಪ್ಲೇಟ್ಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ಸ್ವಲ್ಪ ಉಪ್ಪು ಬೇಕು. ಇದು ಆರೋಗ್ಯಕರ ಅಡುಗೆ ಅಲ್ವಾ, ಒಂಚೂರು ಕಡಿಮೆ ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ರುಚಿ ಇರುವಾಗ ಸ್ವಲ್ಪ ನಿಂಬೆಹಣ್ಣು ಕೂಡ ಬೇಕಲ್ವಾ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ನಿಂಬೆಹಣ್ಣಂತೂ ನಿಮಗೆ ಗೊತ್ತಿದೆ, ನಾವೇನಾದರೂ ಜಾಸ್ತಿ ತಿಂದಿದ್ರೆ ಸೊ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅದು ತಿನ್ನೋದ್ರಿಂದ. ನಿಮಗೆ ಟೊಮೆಟೊ ಗೊತ್ತಿರುತ್ತೆ, ಆದರೆ ಇದೇನು ಗೊತ್ತಾ, ಚೆರ್ರಿ ಟೊಮೆಟೊ. ಇದು ತುಂಬ ಕ್ಯೂಟಾಗಿದೆ ಅಲ್ವಾ ಪುಟಾಣಿ. ಇದನ್ನು ಸ್ವಲ್ಪ ಮಧ್ಯೆ ಕಟ್ ಮಾಡಿ ಸೊ ಫೈನಲ್ ಆಗಿ ಆರೋಗ್ಯಕರ ಅಡುಗೆಯಲ್ಲಿ ಬಟರ್ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅಲ್ವಾ. ಬಟರ್ ಫ್ರೂಟ್ ಸ್ಯಾಲಡ್ ಮಾಡುವ ವಿಧಾನ: ಬೌಲ್ನಲ್ಲಿ ಸಣ್ಣಗೆ ಹೆಚ್ಚಿದ ಬಟರ್ ಫ್ರೂಟ್, ಹೆಚ್ಚಿಕೊಂಡ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಸೌತೆಕಾಯಿ, ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪು, 2 ಸ್ಪೂನ್ ಆಲಿವ್ ಆಯಿಲ್, ಬೇಯಿಸಿಕೊಂಡ ಸೋಯಾ ಕಾಳು, ದಾಳಿಂಬೆ, ಮೆಣಸು ಪುಡಿ, ಗೋಡಂಬಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ಕೊನೆಯಲ್ಲಿ ನಿಂಬೆ ರಸ, ಚೆರ್ರಿ ಟೊಮ್ಯಾಟೊವನ್ನು ಇಟ್ಟು ರುಚಿಯಾದ ಬಟರ್ ಫ್ರೂಟ್ ಸ್ಯಾಲಡ್ ಅನ್ನು ಸರ್ವ್ ಮಾಡಿ.